ನಮಸ್ತೆ, ಶುಭೋದಯ. ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಭ್ರಮ ಸಡಗರದಿಂದ ಎಲ್ಲ ಕಡೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗೆ ಆಗುತ್ತೆ. ಹಾಗಾದ್ರೆ ನಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ನಮ್ಮ ಪೂಜೆ ಹೇಗಿರಬೇಕು, ನಮ್ಮ ಅಲಂಕಾರವೂ ಮುಖ್ಯವಾಗುತ್ತಾ, ಹಾಗಾದ್ರೆ ನಮ್ಮ ಇಂದಿನ ದಿನಚರಿ ಹೇಗಿರಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಎಂದಿನಂತೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿ ಜೊತೆಗೆ ನ್ಯೂಮರಾಲಜಿಸ್ಟ್ ಮತ್ತು ಸಂಖ್ಯಾಶಾಸ್ತ್ರಜ್ಞೆಯಾದಂಥ ಶ್ರೀಮತಿ ಮೀತಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ ಮೇಡಮ್, ಇವತ್ತಿನ ಪೂಜೆ ಅಂದರೆ ಎಲ್ಲರ ಮನೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಘಳಿಗೆಯಲ್ಲಿ, ಈ ಶುಭ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಪೂಜಾ ಕ್ರಮಗಳು ಹೇಗಿರಬೇಕು? ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು? ಮೊದಲಿಗೆ ಎಲ್ಲರಿಗೂ ಕೂಡ, ಸಮಸ್ತ ನಾಡಿನ ಜನತೆಗೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಶ್ರೀ ಲಕ್ಷ್ಮೀ ದೇವಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಮನೆಯಲ್ಲಿ ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಜೊತೆಗೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ನಾನು ಎಲ್ಲರಿಗೂ ಮುಹೂರ್ತವನ್ನು ಕೊಟ್ಟಿದ್ದೀನಿ, ಲಗ್ನವನ್ನು ಕೊಟ್ಟಿದ್ದೀನಿ, ಮತ್ತು ಸೀರೆಯ ಬಣ್ಣವನ್ನು ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಖುಷಿಯಾಗಿ ಹ್ಯಾಪಿಯಾಗಿ ಹಬ್ಬವನ್ನು ಮಾಡ್ತಾಯಿದ್ದೀರಾ. ಇವತ್ತಿನ ನಿಮ್ಮ ಹಬ್ಬ, ನಿಮ್ಮ ಭಕ್ತಿ, ನಿಮ್ಮ ಪೂಜೆಗೆ ಆ ದೇವಿ ಒಲಿದು ನಿಮ್ಮ ಮನೆಯಲ್ಲಿ ವಿಷ್ಣು ಸ್ವರೂಪಿಯಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನೋಡಿ, ಇವತ್ತಿನ ಒಂದು ದಿನ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ ಇರುತ್ತೆ. ಕೆಲವರು ಅವಶ್ಯಕತೆಯಿಂದ ಯಾವುದಾದ್ರೂ ಸಣ್ಣ ಪುಟ್ಟ ತೊಂದರೆಗಳಿಂದ ಮಾಡದೇ ಇರ್ತಕ್ಕಂಥವ್ರು ಮುಂದಿನ ವಾರದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಥವಾ ಮಾಡೋಕ್ಕೆ ಆಗಲ್ಲ ಅಂತೇಳಿರೋರು ಆದರೂ ಪೂಜೆಯನ್ನು ಮಾತ್ರ ಮಿಸ್ ಮಾಡಬೇಡಿ. ಭಕ್ತಿಯಿಂದ ನಿಮ್ಮ ಮನೆಯಲ್ಲಿ ಪುಟ್ಟದಾಗಾದರೂ ಪೂಜೆ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಂತ ಹೇಳ್ತೀನಿ. ಜೊತೆಗೆ ಇವತ್ತು 12 ರಾಶಿಗಳಿಗೆ ಇವತ್ತಿನ ದಿನ ಹೇಗಿದೆ, ಯಾಕಂದರೆ ಎಲ್ಲರೂ ಹಬ್ಬದ ಮೂಡಲ್ಲಿರ್ತಾರೆ. ಹಾಗಾಗಿ ಈ ಹಬ್ಬಕ್ಕೆ ಇವತ್ತಿನ ದಿನ ಹೇಗಿದೆ ಅನ್ನೋದರ ಜೊತೆಗೆ ಮುಖ್ಯವಾಗಿ ಇವತ್ತು ಕಳಸ ಕದಲಿಸ್ಬೇಕಾಗಿರೋಂಥ ಒಂದು ಟೈಮ್, ಇವತ್ತಿನ ದಿನ ಕಳಸ ಕದಲಿಸ್ಬೇಕು ಅಂತಂದರೆ ನಾವು ಯಾವ ಒಂದು ಒಳ್ಳೆ ಮುಹೂರ್ತದಲ್ಲಿ ಇಟ್ಟಿರ್ತೀವೋ ಅಂಥದ್ದೇ ಒಂದು ಒಳ್ಳೆ ಮುಹೂರ್ತದಲ್ಲಿ ಕಳಸವನ್ನು ಕದಲಿಸಿ ದೇವಿಯ ಒಂದು ವಿಸರ್ಜನೆ ಮಾಡಬೇಕಾಗತ್ತೆ. ಆ ಕಳಸವನ್ನು ಕದಲಿಸೋ ಅಂಥ ಒಂದು ಸಮಯ ಅಂತ ಬಂದಾಗ ನೋಡಿ, ರಾತ್ರಿ 11 ಗಂಟೆ ಅಂದರೆ 12 ಗಂಟೆ ಒಳಗಡೆ 11 ಗಂಟೆಯಿಂದ ನಿಮಗೆ ವೃಷಭ ಲಗ್ನ ಬರುತ್ತೆ. ಸೊ 11 ಗಂಟೆಯಲ್ಲಿ ವೃಷಭ ಲಗ್ನ ಅಂತ ಬಂದಾಗ 11 ಗಂಟೆ ರಾತ್ರಿಯಲ್ಲಿ ನೀವು ಕಳಸವನ್ನು ಕಳಿಸ್ಬೋದು. 11:30ಗೆ ನಿಮಗೆ ವೃಷಭ ಲಗ್ನ ಸ್ಟಾರ್ಟ್ ಆಗುತ್ತೆ. ಸೊ ಆ 11:30ಯಲ್ಲಿ ನೀವು ಕಳಸವನ್ನು ಕದಲಿಸ್ಕೋಬೋದು. 11 ಗಂಟೆ 15 ನಿಮಿಷ ಅಂತ ಬಂದಾಗ ಖಂಡಿತವಾಗ್ಲೂ 11:30 ಎಕ್ಸಾಕ್ಟ್ 11:30ಕ್ಕೆ ನಿಮಗೆ ವೃಷಭ ಲಗ್ನ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಟೈಮ್ ಅದಾಗಿರೋದ್ರಿಂದ ಕಳಸವನ್ನು ಕದಲಿಸ್ಕೊಳ್ಬೋದು ಅಂತ ಹೇಳ್ತೀನಿ. ಪೂಜೆ ಮಾಡೋದಕ್ಕೂ ಕೂಡ ಇದು ಒಂದು ಒಳ್ಳೆ ಟೈಮು, ಒಳ್ಳೆ ಮುಹೂರ್ತ ಆಗಿರುತ್ತೆ. ಸೊ ಹಾಗಾಗಿ ಈ ವೃಷಭ ಲಗ್ನದಲ್ಲಿ ಕಳಸವನ್ನು ಕದಲಿಸಿ ನೀವು ತದನಂತರ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚಿತವಾಗಿ ಅಂತಂದರೆ ಅಂಥ ಒಂದು ಲಗ್ನಗಳು ಯಾವುದೂ ಇಲ್ಲ, ಟೈಮ್ ಯಾವುದು ಚೆನ್ನಾಗಿಲ್ಲ. ಯಾಕಂದರೆ ಅದಕ್ಕಿಂತ ಮುಂಚೆ ಅಂತಂದರೆ ನಿಮಗೆ ಒಂದು 10 ಗಂಟೆ 10:30 ಅಂತ ಬಂದಾಗ ಮೇಷಲಗ್ನ ಬರುತ್ತೆ. ಯಾಕಂದರೆ ವ್ಯಯಸ್ಥಾನದಲ್ಲಿ ಶನಿ ಇರ್ತಾರೆ, ಮತ್ತು ಶುಕ್ರ ಬಂದು 6ನೇ ಮನೆಗೆ ಹೋಗ್ತಾರೆ. ಹಾಗಾಗಿ ಆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಸೊ 11 ಗಂಟೆ 11:30, ಯಾಕಂದರೆ ಹಬ್ಬ, ಎಲ್ಲರೂ ಹಬ್ಬದಲ್ಲಿ ಎದ್ದಿರ್ತೀರಾ, ಇನ್ನು ಅದ್ರ ಕಳೆ ನಿಮ್ಮ ಮನೇಲಿ ಇರುತ್ತೆ. ಆದರೆ 12 ಗಂಟೆ ಒಳಗಡೆ ಅಂತ ಹೇಳಿದೆ. ಸೊ 11:30ಗೆ ನೀವು ಕಳಸವನ್ನು ಕದಲಿಸ್ಕೊಳ್ಬೋದು. ಇದು ಒಂದು ಒಳ್ಳೆ ಮುಹೂರ್ತ, ಒಳ್ಳೆ ಟೈಮ್ ಆಗಿರುತ್ತೆ. ಜೊತೆಗೆ ಇವತ್ತಿನ ದಿನ ಹೇಗಿರುತ್ತಪ್ಪ ಅಂತ ಅಂದರೆ, ಹೌದು, ಯಾಕೆಂದ್ರೆ ಹಬ್ಬದ ಸಡಗರದ ಜೊತೆಗೆ ನಮ್ಮ ರಾಶಿಗಳಿಗೆ ನಮ್ಗೆ ಹೆಂಗಿದೆ ಅನ್ನುವಂಥ ಕುತೂಹಲವೂ ಕೂಡ ಇರುತ್ತೆ. ಹಾಗಾದ್ರೆ ಇವತ್ತಿನ ಒಟ್ಟಾರೆ ದಿನ ಹೇಗಿದೆ ಮೇಡಮ್? ಒಟ್ಟಾರೆ ದಿನ ಅಂತಂದರೆ ಇವತ್ತು ತುಂಬ ಎಲ್ಲರಿಗೂ ಖುಷಿಯಾಗಿ ತುಂಬ ಸಂತೋಷವನ್ನು ತರುವಂಥ ಹಬ್ಬ. ನೋಡಿ, ಏನು ಹೇಳ್ತಾರೆ,
ಯಾಕಂದರೆ ನಾವೇನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದಕ್ಕೆ ಒಂದು ಲೈನ್ ಇಟ್ಕೋಬೇಕು. ಈ ವರ್ಷ ಹೀಗಿದ್ದೀವಿ, ಮುಂದಿನ ವರ್ಷ ತುಂಬ ಚೆನ್ನಾಗಾಗಬೇಕು ಅಂತ ನಮ್ಮಲ್ಲಿ ನಮಗೆ ವಿಲ್ ಪವರ್ ಬರಬೇಕು. ವಿಲ್ ಪವರ್ ಬಂದು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇಲ್ಲಿ ಕೆಟ್ಟದಾಗೋದು ಒಳ್ಳೇದಾಗೋದು ಅದೆಲ್ಲ ಸೆಕೆಂಡ್ರಿ. ಯಾಕಂದರೆ ಹಬ್ಬದ ದಿನ ಹೀಗೆ ಆಗತ್ತೆ, ನೀವು ಹೀಗೆ ಇರ್ತೀರಾ ಅಂತ ಯಾರು ಆಶ್ವಾಸನೆ ಕೊಡಬಾರ್ದು. ಯಾಕಂದರೆ ಎಲ್ಲರೂ ಕೂಡ ಅವರವರ ಒಂದು ಕಷ್ಟಕ್ಕೆ, ಅವರವರ ಖುಷಿಗೆ, ಅವರವರ ಭಕ್ತಿಗೆ, ಅವರವರ ನೆಮ್ಮದಿಗೆ ಅವರು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದೇ ಆಗಲಿ, ಅದು ಏನೇ ಆಗಿರಲಿ, ಯಾವ ಟೈಮ್. ಇವಾಗ ನಾನು ಕೊಟ್ಟಿರೋ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತೇನಿಲ್ಲ, ನಾನು ಕೊಟ್ಟಿರೋ ಲಗ್ನದಲ್ಲೇ ಪೂಜೆ ಮಾಡಬೇಕು ಅಂತೇಳಿ ಏನಿಲ್ಲ. ಮಾಡೋರು ಮಾಡ್ಬೋದು, ಬಟ್ ಅವ್ರವ್ರ ಟೈಮ್ಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಅವರ ಪೂಜೆ ಮಾಡ್ತಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯ ಇರಲಿ, ಯಾರಿಗೂ ಕೆಟ್ಟದಾಗೋದು ಬೇಡ. ನಾವು ಕೊಟ್ಟಿರೋ ಮುಹೂರ್ತ ತಗೊಂಡಿಲ್ಲ ಅಂದರೆ ನಿಮ್ಗೆ ಕೆಟ್ಟದಾಗಬೇಕು. ನಾವು ಕೊಟ್ಟಿರೋ, ಯಾಕಂದರೆ ಎಲ್ಲರ ಭಕ್ತಿ ಇರುತ್ತೆ ಅಲ್ಲಿ, ಎಲ್ಲರ ಶ್ರಮ ಇರುತ್ತೆ ಅಲ್ಲಿ, ಎಲ್ಲರೂ ದೇವ್ರನ್ನ ಪರಿಪರಿಯಾಗಿ ಕೇಳ್ಕೊಳ್ತೀರ. ಹಾಗಾಗಿ ನಿಮ್ಮ ಭಕ್ತಿಗೆ ನೀವು ಯಾವ ಟೈಮಲ್ಲಾದರೂ ಪೂಜೆ ಮಾಡಿ, ಯಾವ ಬಣ್ಣದಲ್ಲಾದರೂ ಪೂಜೆ ಮಾಡಿ, ಯಾವ ಬಣ್ಣ ಆದರೂ ಉಡಿಸಿ, ಅದು ನಿಮ್ಮ ಶ್ರಮ, ನಿಮ್ಮ ಭಕ್ತಿ ಎಲ್ರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಆ ದೇವಿ ಕಾಪಾಡಲಿ. ಎಲ್ಲರ ಭಕ್ತಿ ಮುಖ್ಯ ಇಲ್ಲಿ, ಎಲ್ಲರ ಭಕ್ತಿಗೆ ದೇವಿ ಒಲಿಲಿ ಅಂತ ಹೇಳ್ತಾ ನೋಡಿ. ಮೊದಲಿಗೆ ಮೇಷರಾಶಿ ಅಂದಾಗ ಮೇಷರಾಶಿಯವ್ರಿಗೆ ಮೂರನೇ ಮನೆಯಲ್ಲಿ ಕುಜ ಇರ್ತಾನೆ. ರಾಶಿಯಾಧಿಪತಿ ಕುಜ 3ನೇ ಮನೆಯಲ್ಲಿ ಇದ್ದು 4ನೇ ಮನೆಯಲ್ಲಿ ಬುಧ ಗುರು ಇರ್ತಾರೆ. 5ನೇ ಮನೆಯಲ್ಲಿ ಸೂರ್ಯ ಕೇತು, 6ನೇ ಮನೆಯಲ್ಲಿ ಶುಕ್ರ ಇರ್ತಾರೆ. ಅದೇ 11ನೇ ಮನೆಯಲ್ಲಿ ರಾಹು ಮತ್ತು 12ನೇ ಮನೇಲಿ ಶನಿ ಇರ್ತಾರೆ. ನೋಡಿ, ಮೇಷರಾಶಿಯವ್ರಿಗೂ ಕೂಡ ತುಂಬ, ರಾಶಿಯಾಧಿಪತಿ ಕುಜ 3ನೇ ಮನೇಲಿರೋದು ತುಂಬ ಸ್ವಲ್ಪ ಕೋಪ ತಾಪ ಮನಸ್ತಾಪ ಏನಾದರೂ ಇದ್ದರೆ, ಯಾರ ಮೇಲಾದರೂ ಕೋಪ ತಾಪ ಮನಸ್ತಾಪ ಇದ್ದರೆ ಈ ಒಂದು ದಿನ ತುಂಬ ಒಳ್ಳೆಯದು. ಇವತ್ತಿನ ದಿನ ಅವ್ರನ್ನ ಮಾತಾಡಿಸಿ, ಅದು ಕೂಡ ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಯಾಕಂದರೆ ನಾವೇ ಸೋತು ನಾವು ಮಾತಾಡಿಸಿದಾಗ ಎಲ್ಲೋ ಒಂದು ಕಡೆ ಅದು ನಮಗೆ ಎಲ್ಲೋ ಒಳ್ಳೇದಾಗುತ್ತೆ, ನಮ್ಗೆ ಪಾಸಿಟಿವ್ ಬರ್ಬೋದು. ಅದರಿಂದ ಎಲ್ಲೋ ಒಂದು ಕಡೆ ನಾವು ಒಂದು ಒಳ್ಳೆಯ ರಿಸಲ್ಟ್ನ ಕೇಳ್ಬೋದು ಅಂತ ಹೇಳುತ್ತೆ. ಯಾಕಂದರೆ ಹಬ್ಬದ ದಿನ ಒಂದು ವಿಶ್ ಮಾಡಿ, ಅದು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಕೆರಿಯರಲ್ಲಿ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ದ್ವೇಷ ಯಾವುದಕ್ಕೂ ಒಳ್ಳೆಯದಲ್ಲ. ಮತ್ತು ಮೇಷರಾಶಿಗೆ 4ನೇ ಮನೆಯಲ್ಲಿ ಬುಧ ಮತ್ತು ಗುರು ಇರ್ತಾರೆ. ಖಂಡಿತವಾಗ್ಲೂ ಕೆಲಸ ಕಾರ್ಯದಲ್ಲಿ ತುಂಬ ಚೆನ್ನಾಗಾಗ್ತೀರಾ. ಇವತ್ತಿನ ದಿನ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಮತ್ತು ನಿಮ್ಮ ಒಂದು ಅದೃಷ್ಟದ ದಿನ ಅಂತ ಹೇಳ್ಬೋದು. ಈ ಅದೃಷ್ಟದ ದಿನವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಸೂರ್ಯ ಕೇತು ಬಂದು 5ನೇ ಮನೆಯಲ್ಲಿರ್ತಾರೆ. ಸೂರ್ಯ ಕೇತು 5ನೇ ಮನೆಯಲ್ಲಿದ್ದು ಖಂಡಿತವಾಗ್ಲೂ ತುಂಬ ಮಕ್ಕಳು ಮರಿ ಎಲ್ಲ ಖುಷಿಯಿಂದ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರ 6ನೇ ಮನೆ, ಹೆದರಬೇಡಿ. ಯಾಕಂದರೆ 2ನೇ ಮನೆ ಧನಸ್ಥಾನಾಧಿಪತಿ ಶುಕ್ರ 6ನೇ ಮನೇಲಿ ಇರೋದ್ರಿಂದ ಪರಿಪರಿಯಾಗಿ ಮಹಾಲಕ್ಷ್ಮಿನೇ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ. ಇವತ್ತು ಆ ಲಕ್ಷ್ಮಿ ನಿಮಗೆ ಒಲಿತಾಳೆ ಅಂತ ಹೇಳ್ತಾ ಮೇಷರಾಶಿಯವ್ರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. 11ನೇ ಮನೆ ರಾಹು ನಿಮ್ಮ ಕೆಲಸ ಕಾರ್ಯ, ಫಾರಿನ್ ಜಾಬ್ ಏನೇ ಇದ್ದರೂ ನಿಮಗೆ ಅದರಲ್ಲಿ ನಿಮ್ಮ ಯಶಸ್ಸನ್ನು ತೋರಿಸ್ಲಿ ಅಂತ ಹೇಳ್ತೀನಿ. ಸೊ ವೃಷಭಕ್ಕೆ ಬಂದರೆ ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಗೆ ನೋಡಿ 2ನೇ ಮನೇಲಿ ಕುಜ, ರಾಶಿಯಾಧಿಪತಿ ಶುಕ್ರ 4ನೇ ಮನೇಲಿ ಇರ್ತಾನೆ. ತುಂಬ ಚೆನ್ನಾಗಿದೆ ಟೈಮ್ ಅಂತ ಹೇಳ್ಬೋದು. ಮತ್ತು ಬುಧ ಗುರು ಎಲ್ಲ 3ನೇ ಮನೆಯಲ್ಲಿ, ಜೊತೆಗೆ ಸೂರ್ಯ ಮತ್ತು ಕೇತು ಬಂದು 4ನೇ ಮನೆಯಲ್ಲಿರ್ತಾರೆ. ಅಂದರೆ ಸುಖ ಸ್ಥಾನ ಅಂತ ನಾವೇನು ಹೇಳ್ತೀವಿ. 4ನೇ ಮನೆಯಲ್ಲಿ ಸೂರ್ಯ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಕೇಳ್ಕೊತೀನಿ. ಜೊತೆಗೆ ಶನಿ ಬಂದು ನಿಮಗೆ ವೃಷಭ ರಾಶಿಯವರಿಗೆ ಶನಿ ಬಂದು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇರ್ತಾನೆ. 9ನೇ ಮನೆಯವನು 10ನೇ ಮನೆಯವನಾಗಿ ಲಾಭಸ್ಥಾನದಲ್ಲಿ ಇರೋದ್ರಿಂದ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಹಾಗಾಗಿ ವೃಷಭ ಲಗ್ನದಲ್ಲಿ ನೀವು ಒಂದು ಕಳಸವನ್ನು ಕದಲಿಸಿ ಅಂತ ಯಾಕೆ ಹೇಳಿದೆ ಅಂತಂದರೆ ಇದು ಕೂಡ ಒಳ್ಳೆ ಟೈಮು. ಪೂಜೆ ಮಾಡೋರು ಕೂಡ ವೃಷಭ ಲಗ್ನದಲ್ಲಿ ಪೂಜೆ ಮಾಡ್ಬೋದು, ಅದು ಕೂಡ ತುಂಬ ಒಳ್ಳೆ ಮುಹೂರ್ತ ಅಂತ ಹೇಳ್ತೀನಿ. ಸೊ ನೀವು ಮುಹೂರ್ತ ಆಗಲಿ ಲಗ್ನ ಆಗಲಿ ಇವಾಗಲೂ ಹೇಳ್ತಾ ಇದ್ದೀನಿ, ಪೂಜೆ ಭಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಯಾರ ಕೈಲಿ ಕೆಲವ್ರಿಗೆಲ್ಲ ಆಗೋದಿಲ್ಲ, ಲಗ್ನ ತೊಗೊಳೋದಕ್ಕಾಗಲ್ಲ, ಮುಹೂರ್ತ ತೊಗೊಳೋದಕ್ಕಾಗಲ್ಲ, ಹಾಗಂತ ಕೆಟ್ಟದಾಗತ್ತೆ ಅಂತ ಮಾತ್ರ ಹೇಳಬಾರ್ದು. ಯಾಕೆ ಅಂತಂದರೆ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರ, ನಿಷ್ಠೆಯಿಂದ ಪೂಜೆ ಮಾಡ್ತಿರ್ತೀರ. ಹೇಗೆ ಮಾಡಿದ್ರೂ ಕೂಡ ನೀವು ಒಳ್ಳೇದಾಗಲಿ ಅಂತ ಆಶಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಕೂಡ. ಖಂಡಿತ ಒಳ್ಳೇದಾಗತ್ತೆ. ವೃಷಭ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿ ಒಳ್ಳೇದಾಗತ್ತೆ. ಇನ್ನು ಮಿಥುನಕ್ಕೆ ಬಂದರೆ ಮೇಡಮ್, ಮಿಥುನ ರಾಶಿಯವರಿಗೆ ಹೇಗಿದೆ? ಮಿಥುನ ರಾಶಿ ಅಂತ ಬಂದಾಗ ಮಿಥುನ ರಾಶಿಯಲ್ಲಿ ಕುಜ ಇರ್ತಾನೆ. ರಾಶಿಯಲ್ಲಿ ಕುಜ ಅವನು 11ನೇ ಮನೆ ಅಧಿಪತಿಯಾಗಿರ್ತಾನೆ. ರಾಶಿಯಲ್ಲಿ ಕುಜ ಇರೋದು ಬಹಳಷ್ಟು ವೈಬ್ರೇಷನ್ ಅಂತ ಹೇಳುತ್ತೆ. ಮನೆ ಕಟ್ಟೋರು, ಮನೆ ತಗೊಳ್ಳೋರು, ಇವ್ರಿಗೆಲ್ಲ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾ ಹೋಗುತ್ತೆ. 2ನೇ ಮನೆ ಧನಸ್ಥಾನದಲ್ಲಿ ಬುಧ ಗುರು, ಯಾಕಂದರೆ ರಾಶಿಯಾಧಿಪತಿ ಬುಧ 2ನೇ ಮನೆಗೆ ಬಂದಿರ್ತಾನೆ. ಮತ್ತು 10ನೇ ಮನೆ ಗುರು ಕೂಡ ನಿಮಗೆ
10ನೇ ಮನೆಯವನು ಕೂಡ ನಿಮ್ಮ ರಾಶಿಗೆ ಬಂದಿರ್ತಾನೆ ಸಪ್ತಮಾಧಿಪತಿಯಾಗಿ, ಮತ್ತು 10ನೇ ಮನೆಯವನಾಗಿ ನಿಮ್ಮ ರಾಶಿಯಲ್ಲಿರೋದು ತುಂಬ ಭಾಳ ವೈಬ್ರೇಷನ್ನು, ತುಂಬ ಅದೃಷ್ಟವನ್ನು ನೋಡ್ತಾ ಹೋಗ್ತೀರಿ. ಮಿಥುನ ರಾಶಿಯವ್ರಿಗೂ ಕೂಡ ತುಂಬ ಬಹಳಷ್ಟು ಟೈಮ್ ಚೆನ್ನಾಗಿದೆ. ಹಾಗಾಗಿ ಮಿಥುನ ರಾಶಿ, ಮಿಥುನ ಲಗ್ನ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಗ್ರಹಗಳೆಲ್ಲೂ ಕೆಟ್ಟಿಲ್ಲ, ಗ್ರಹಗಳು ಕೆಟ್ಟಿಲ್ಲ. 3ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ. 3ನೇ ಮನೆಯಲ್ಲಿ ಸೂರ್ಯ ಕೇತು ಇದ್ದಾಗ ಎಲ್ಲಿ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಗೀಸ್ತಿ ಆಗಿರ್ಬೋದು ನಿಮ್ಮ ಮನೆ ಸೇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಅಣ್ಣಂದಿರು ಯಾರಾದರೂ ಮಾತು ಬಿಟ್ಟಿದ್ರೆ, ನಿಮ್ಮ ಮನೆ ಹಿರಿಯರು ನಿಮ್ಮ ಜೊತೆ ಏನಾದರೂ ಮನಸ್ತಾಪ ಆಗಿದ್ರೆ ಖಂಡಿತ ಅವರು ಕೂಡ ತುಂಬ ಚೆನ್ನಾಗಿ ಈ ಒಂದು ಹಬ್ಬದಲ್ಲಿ ಅವರ ಆಶೀರ್ವಾದವನ್ನು ತಗೊಳ್ಳಿ, ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ 4ನೇ ಮನೆಯಲ್ಲಿ ಶುಕ್ರ, ಸುಖ ಸ್ಥಾನದಲ್ಲಿ ಶುಕ್ರ. ಯಾರೆಲ್ಲ ಮನೆ ಕಟ್ಟಬೇಕು, ಲಕ್ಸುರಿ ಮನೆ ಕಟ್ಟಬೇಕು ಅಂದ್ಕೊಳ್ತಿರ್ತೀರಾ, ಮನೆ ಕಟ್ಟಿದ್ದೀರಾ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ತಿದ್ದೀರಾ, ಸುಖ ಸ್ಥಾನವನ್ನು ಅನುಭವಿಸ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ಮಿಥುನ ರಾಶಿ, ಮಿಥುನ ಲಗ್ನ ಕೂಡ ತುಂಬ ಒಳ್ಳೆಯದಿರುತ್ತೆ. ಜೊತೆಗೆ 6ನೇ ಮನೆಯಲ್ಲಿ ಚಂದ್ರ ಇರ್ತಾನೆ. ಬಟ್ ರಾಹು ಅಂತ ಬಂದಾಗ 9ನೇ ಮನೆಯಲ್ಲಿ ರಾಹು ಇರ್ತಾರೆ. 9ನೇ ಮನೆಯಲ್ಲಿ ರಾಹು ಇದ್ದು 10ನೇ ಮನೆಯಲ್ಲಿ ಶನಿ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ ಮಿಥುನ ರಾಶಿಯವರಿಗೆ. ಯಾಕಂದರೆ 9ನೇವನಾಗಿ ಅವನು 10ನೇ ಮನೆಯಲ್ಲಿ ಇರ್ತಾನೆ ಶನಿ, ಜೊತೆಗೆ ರಾಹು ಕೂಡ 9ನೇ ಮನೆಯಲ್ಲಿ ಇರ್ತಾನೆ. ಎಲ್ಲೋ ನಿಮ್ಮ ಮನೆಯ ಆಸ್ತಿ ಪಾಸ್ತಿ, ನಿಮ್ಮ ಕೆಲಸ, ಮೇಯ್ನು ಕೆಲಸ ಅಂತ ನಾವೇನು ಹೇಳ್ತೀವಿ ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಲಾಗುತ್ತೆ, ಭೂಮಿ ವ್ಯವಹಾರ, ಬಿಸ್ನೆಸ್ಸು ಇವೆಲ್ಲವೂ ತುಂಬ ಚೆನ್ನಾಗಾಗಿರುತ್ತೆ. ಹಾಗಾಗಿ ಬುಧನ ನಕ್ಷತ್ರ ಅವತ್ತು ಬಂದಿರೋದ್ರಿಂದ ಮಿಥುನ ರಾಶಿ, ಮಿಥುನ ಲಗ್ನ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಎಲ್ಲೂ ಗ್ರಹಗಳು ಕೆಟ್ಟಿಲ್ಲ, ಯಾವ ಮನೆಯಲ್ಲೂ ಕೂಡ ಗ್ರಹಗಳು ಕೆಟ್ಟಿಲ್ಲ. ಹಾಗಾಗಿ ಮಿಥುನ ರಾಶಿಯವ್ರಿಗೂ ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಆ ಮಹಾಲಕ್ಷ್ಮಿ ನೀವು ಕೇಳಿದ್ದೆಲ್ಲ ನಿಮಗೆ ಸಿದ್ಧಿಯಾಗಲಿ ಅಂತ ಹೇಳ್ತಾ, ಮಿಥುನ ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ. ನಿಮ್ಮ ಹಬ್ಬದ ವೈಬ್ರೇಷನು ನೀವೇನು ಬೇಕಾದರೂ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಇನ್ನು ಮುಂದೆ ಬಂದರೆ ಕಟಕ ರಾಶಿ ಕರ್ನಾಟಕಕ್ಕೆ ಹೇಗಿದೆ ಮೇಡಮ್? ಕಟಕ ರಾಶಿ ಅಂತ ಬಂದಾಗ ಕಟಕ ರಾಶಿಯಲ್ಲೇ ಬುಧ ಮತ್ತು ಗುರು ಇರ್ತಾರೆ. ರಾಶಿಯಾಧಿಪತಿ ಚಂದ್ರ ಬಂದು 5ನೇ ಮನೇಲಿ ಇರ್ತಾನೆ, ಮತ್ತು 12ನೇ ಮನೇಲಿ ಕುಜ ಇರ್ತಾನೆ. 12ನೇ ಮನೇಲಿ ಕುಜ ಇರೋದು ಸ್ವಲ್ಪ ಭೂಮಿ ಅದು ಇದು ತೊಂದರೆ ಆಗ್ಬೋದು, ಆದರೆ ಹಬ್ಬದ ದಿನ ಯಾವುದೇ ತೊಂದರೆ ಬರಬಾರ್ದು ಅಂತಲೇ ಇವತ್ತಿನ ದಿನ ಪೂಜೆ ಮಾಡಿಕೊಡಿ ಅಂತ ಹೇಳ್ತೀನಿ. 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು. ಸೂರ್ಯ ಕೇತು ಇದ್ದರೆ ಪೂರ್ವಜರ ಆಸ್ತಿ ಪಾಸ್ತಿ ಆಗಿರ್ಬೋದು, ಧನಸ್ಥಾನ ಅಂತ ಏನು ಹೇಳ್ತೀವಿ, ಕೆಲಸ ಕಾರ್ಯದಲ್ಲಿ ಅಥವಾ ಏನು ರಾಜಕೀಯದ ಬೆಳವಣಿಗೆ ಕೂಡ ನಿಮಗೆ ತುಂಬ ಚೆನ್ನಾಗಾಗತ್ತೆ ಕೂಡ. ಅದರ ಜೊತೆ 3ನೇ ಮನೆ ಶುಕ್ರ ಅಂತ ಹೇಳ್ತೀನಿ. ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಎಲ್ಲ ಒಂದು ಕಡೆ ಬಾಂಧವ್ಯದ ಒಂದು ಏರ್ಪಡ್ತಾ ಹೋಗುತ್ತೆ ಇವತ್ತು. ಜೊತೆಗೆ ರಾಹು ಅಂತ ಬಂದಾಗ ನೋಡಿ, ರಾಹು ಬಂದು ನಿಮಗೆ 8ನೇ ಮನೆಯಲ್ಲಿರ್ತಾನೆ. ರಾಹು 8ನೇ ಮನೆ ಮತ್ತು ಶನಿ 9ನೇ ಮನೆಯಲ್ಲಿರ್ತಾನೆ, ಭಾಗ್ಯಸ್ಥಾನದಲ್ಲಿರ್ತಾನೆ. ಅವರು ಕೂಡ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸು, ಪಾಸಿಟಿವ್ ರಿಸಲ್ಟನ್ನು ನಿಮಗೆ ಕೊಡಲಿ. ನಿಮ್ಮ ಪೂಜೆ ಇಂಪಾರ್ಟೆಂಟ್ ಆಗಿರುತ್ತೆ, ಇಲ್ಲೂ ಕೂಡ ಭಕ್ತಿ ಇಂಪಾರ್ಟೆಂಟ್ ಆಗುತ್ತೆ. ಕುಜ ನಮಗೆ ಕೆಟ್ಟಿದ್ದಾನೆ ಅಂತ ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ. ಅದಕ್ಕೋಸ್ಕರ ಪರಿಪರಿಯಾಗಿ ನೀವು ದೇವರಲ್ಲಿ ಕೇಳ್ಕೊಳ್ಳಿ. ಇವತ್ತು ದೇವಿ ಮಹಾಲಕ್ಷ್ಮಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ, ಮತ್ತು ಕೆಲಸ ಕಾರ್ಯದ ಸ್ವರೂಪ ಅನುರಾಧ ನಕ್ಷತ್ರ, ಶನಿ ಏನಂತ ಹೇಳಿದೆ ಅದು ಕೂಡ ನಿಮಗೆ ಪಾಸಿಟಿವ್ ಆಗಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ ಪಾಸಿಟಿವ್ ಆಗಲಿ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸಲಿ ಅಂತ ಕೇಳ್ಕೊಳ್ತೀನಿ. ನೀವು ಕೂಡ ಅದೇ ರೀತಿ ಕೇಳಿಕೊಂಡು ನಿಮ್ಮ ಭೂಮಿ ವ್ಯವಹಾರ ಇದ್ದರೆ ಅದರಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು, ನಿಮ್ಮ ರಾಜಕೀಯ ಬೆಳವಣಿಗೆ ಇದ್ದರೆ ನಿಮ್ಮ ಮನೆಯಲ್ಲಿ ಅದು ಕೂಡ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊಂಡು ಪೂಜೆ ಮಾಡಿ. ಖಂಡಿತ ಕಟಕ ರಾಶಿಯವ್ರಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಓಕೆ ಮೇಡಮ್, ಇನ್ನು ಸಿಂಹ ರಾಶಿಗೆ ಬಂದರೆ ಹೇಗಿದೆ ಸಿಂಹ ರಾಶಿಯವರಿಗೆ? ಸಿಂಹ ರಾಶಿ ಅಂತ ಬಂದಾಗ ನೋಡಿ, ಸಿಂಹ ರಾಶಿಯಲ್ಲಿ ಸೂರ್ಯ ಇರ್ತಾನೆ. ಸಿಂಹ ರಾಶಿಯವರಿಗೆ ಟೈಮ್ ಬ್ಯಾಡ್ ಆಗಿದೆ ಅಂತ ಹೇಳಿದೆ, ಯಾಕಂದರೆ 8ನೇ ಮನೇಲಿ ಶನಿ ಇದ್ದಾನೆ. ಹಾಗಾಗಿ ಆದರೂ ಕೂಡ ಸಿಂಹ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ, ತುಂಬ ಒಳ್ಳೆಯ ಒಂದು ಟೈಮ್. ಯಾಕಪ್ಪ ಅಂದರೆ ರಾಶಿಯಾಧಿಪತಿ ಸೂರ್ಯ ನಿಮ್ಮ ರಾಶಿಯಲ್ಲೇ ಇದ್ದಾನೆ ರೀ. ಹಾಗಾಗಿ ಸಿಂಹ ರಾಶಿಯವರು ಕೂಡ ಖಂಡಿತ 2ನೇ ಮನೆ ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ. 3ನೇವನು ಅವನೇ ಆಗಿರ್ತಾನೆ, 11ನೇವನು ಅವನೇ ಆಗಿರ್ತಾನೆ, 10ನೇವನು ಅವನೇ ಆಗಿರ್ತಾನೆ. ಆದರೆ ಅವನು ಧನಸ್ಥಾನದಲ್ಲಿರೋದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ದುಡ್ಡು ಕಾಸು ಏನೆಲ್ಲ ತೊಂದರೆ ಪಡ್ತಾ ಇರ್ತೀರ, ಏನೆಲ್ಲ ತೊಂದರೆಗೊಳಗಾಗಿರ್ತೀರ, ಅದು ಕೂಡ ಈ ಒಂದು ಹಬ್ಬದಿಂದ ಈ ಎಲ್ಲ ತೊಂದರೆ ತೊಡಕುಗಳು ನಿಮ್ಮಲ್ಲಿ ಪರಿಹಾರ ಆಗಲಿ, ನಮ್ಗೆ ಯಾವುದೇ ಒಂದು ಕಷ್ಟ ನಷ್ಟಗಳು ಬರ್ದಂಗೆ ಕಾಪಾಡುವಂಥ ಮಹಾತಾಯಿಯನ್ನು ಖಂಡಿತವಾಗ್ಲೂ ಬೇಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. 7ನೇ ಮನೇಲಿ ರಾಹು ಇದ್ದಾರೆ, 8ನೇ ಮನೇಲಿ ಶನಿ ಇದ್ದಾರೆ. ಹಾಗಾಗಿ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, 2 ನಕ್ಷತ್ರ ಇರೋದ್ರಿಂದ ಖಂಡಿತ ನೀವು ಶನಿಯನ್ನು ಬುಧನನ್ನು ಆರಾಧಿಸಿ ನಿಮ್ಗೇನು ಬೇಕು ಅನ್ನೋದನ್ನು ಕೇಳ್ಕೊಳ್ಳಿ. ಆ ಲಕ್ಷ್ಮಿ ವರಪ್ರಸಾದವನ್ನು ಕೊಡ್ತಾಳೆ. ಒಳ್ಳೆಯದಾಗುತ್ತೆ. ಸಿಂಹರಾಶಿಯವ್ರಿಗೂ ಕೂಡ ಹಬ್ಬ ಖುಷಿಯಾಗಿ ಮಾಡಿ. ಓಕೆ ಮೇಡಮ್. ಓಕೆ, ಇನ್ನು ಕನ್ಯಾ ರಾಶಿಗೆ ಬಂದರೆ ಹೇಗಿದೆ ಕನ್ಯಾ ರಾಶಿಯವರಿಗೆ?
ಕನ್ಯಾ ರಾಶಿ ಅಂತಂದರೆ ಕನ್ಯಾ ರಾಶಿ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಬಟ್ ಗ್ರಹಗಳು ಚೇಂಜ್ ಆಗ್ತಾನೆ ಇರುತ್ತೆ. ರಾಶಿಯಲ್ಲೇ ಶುಕ್ರ ಇದ್ದಾನೆ, ಮತ್ತು ಸಪ್ತಮದಲ್ಲಿ ಶನಿ ಇರ್ತಾನೆ, ಮತ್ತು 6ನೇ ಮನೇಲಿ ರಾಹು ಬರ್ತಾನೆ ಅಂತ ಹೇಳುತ್ತೆ. ಮತ್ತು 7ನೇ ಮನೇಲಿ ಶನಿ ಇದ್ದು 10ನೇ ಮನೇಲಿ ಕುಜ. 10ನೇ ಮನೇಲಿ ಕುಜ ಅಂದರೆ 9ನೇವನಾಗಿ 10ನೇ ಮನೇಲಿ, 3ನೇವನಾಗಿ 10ನೇ ಮನೇಲಿ ಕೆಲಸ ಕಾರ್ಯ ಎಲ್ಲ ತುಂಬ ಚೆನ್ನಾಗಾಗುತ್ತೆ. 11ನೇ ಮನೇಲಿ ಲಾಭಸ್ಥಾನದಲ್ಲಿ ಬುಧ ಗುರು ಇರೋದ್ರಿಂದ ಖಂಡಿತ ಇವತ್ತು ತುಂಬ ವೈಬ್ರೇಷನ್ ಅಂತ ಹೇಳ್ಬೋದು. ಆದರೆ 12ನೇ ಮನೆ ಅಂತ ಬಂದಾಗ ಸೂರ್ಯ ಕೇತು 12ನೇ ಮನೇಲಿ ಇರೋದ್ರಿಂದ ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು, ಅವತ್ತಿನ ದಿನ ಆಗಿರ್ಬೋದು, ನೀವು ಕಳ್ಕೊಂಡಿರೋರನ್ನ ನೆನಪಿಸ್ಕೊಂಡು ಸ್ವಲ್ಪ ದುಃಖ ಪಡ್ತೀರಿ ಅಂತ ಹೇಳುತ್ತೆ. ಆದರೂ ಪರವಾಗಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಮತ್ತು ಅವ್ರು ಕಳ್ಕೊಂಡಿರೋರು ಮತ್ತೆ ನಿಮ್ಮ ಮನೇಲಿ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ಳಿ ಅಂತ ಅಂದ್ಕೊಂಡು ನೀವು ಖಂಡಿತ ಪೂಜೆ ಮಾಡಿ, ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. ಓಕೆ ಮೇಡಮ್. ಓಕೆ, ಇನ್ನು ಮುಂದೆ ತುಲಾ ರಾಶಿಗೆ ಬಂದರೆ ಹೇಗಿದೆ? ತುಲಾರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಶುಕ್ರ ಆಗಿರ್ತಾನೆ. ತುಲಾರಾಶಿಗೆ ಶುಕ್ರ 12ನೇ ಮನೇಲಿ ಅಂದರೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ ಸ್ವಲ್ಪ ದುಡ್ಡು ಕಾಸಿಗೆ ತೊಂದರೆ ಆಗಿರ್ಬೋದು, ಮನಸ್ಥಿತಿ ಕೆಟ್ಟಿರ್ಬೋದು, ಅಥವಾ ಮನಸ್ಸು ಗೊಂದಲದಲ್ಲಿರ್ಬೋದು. ಆದರೂ ಕೂಡ ಎದೆಗೊಂಡದೆ ಇವತ್ತಿನ ದಿನ ಪೂಜೆ ಮಾಡಿ ನಿಮ್ಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ. ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಕ್ಯೂ ನಿಂತು ಅಲ್ಲೋಗಿ ಇಲ್ಲೋಗಿ ಕೇಳ್ಕೊಂಡು ಬರೋ ಬದಲು ನಿಮ್ಮ ಮನೆ ಬಾಗಿಲಲ್ಲಿ ಇರೋವಂತಹ ಲಕ್ಷ್ಮಿಯನ್ನು ಒಳಗಡೆ ಮಾಡಿಕೊಳ್ಳಿ. ನಿಮ್ಮ ಮನೆ ಒಳಗಡೆ ಕೂಡಿಸಿ ನಿಮ್ಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ ಭಕ್ತಿಯಿಂದ. ನೀವೆಲ್ಲೋ ದೇವಸ್ಥಾನದಲ್ಲಿ ಹೋಗಿ ಹೂವು ಕೇಳ್ತೀರಾ, ನೀವೇ ಕೈಯಾರ ಹೂವು ಹಾಕಿ ಪೂಜೆ ಮಾಡಿ ಕೇಳ್ಕೊಳ್ಳಿ. ಹೂವು ಹಾಕಿದ್ದೀನಿ, ನನಗಿದು ಬೇಕು ಅನ್ನೋದನ್ನು ಪಟ್ಟಿಡ್ದಿನ ನಿಮ್ಮ ಮನೇಲೇ ಇರ್ತಾರೆ. ಒಂದು ದಿನ ಎಲ್ಲ ದೇವ್ರ ಮುಂದೆ ಕೂತ್ಕೊಂಡು ನೀವು ಕೇಳ್ಕೊಳ್ಬೋದು. ಹಾಗಾಗಿ ಖಂಡಿತ ಹೇಳ್ತೀನಿ, ತುಲಾರಾಶಿಯವ್ರಿಗೂ ಕೂಡ ಸೂರ್ಯ ಕೇತು ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಲಾಭ ಸ್ಥಾನದಲ್ಲಿರ್ತಾರೆ. ಮತ್ತು ನೋಡಿ 10ನೇ ಮನೇಲಿ ಬುಧ ಗುರು ಇರ್ತಾರೆ, 9ನೇ ಮನೇಲಿ ಕುಜ ಇರ್ತಾರೆ, ಎಲ್ಲ ಗ್ರಹಗಳು ತುಂಬ ಚೆನ್ನಾಗಿದೆ. ಆದರೆ 6ನೇ ಮನೇಲಿ ಶನಿ ಇರ್ತಾರೆ, ಮತ್ತು 12ನೇ ಮನೇಲಿ ಶುಕ್ರ ಇರ್ತಾರೆ. ಅದು ರಾಶಿಯಾಧಿಪತಿಯಾಗಿ ಶುಕ್ರ ನಿಮಗೆ ಅನುಗ್ರಹಿಸ್ತಾನೆ. ಹಾಗಾಗಿ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಕಷ್ಟ ನಿಷ್ಠಗಳನ್ನೆಲ್ಲನೂ ಆ ದೇವಿ ಮುಂದೆ ಇಟ್ಟು ಬೇಡ್ಕೊಳ್ಳಿ, ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಓಕೆ ಮೇಡಮ್. ಇನ್ನು ಮುಂದೆ ವೃಶ್ಚಿಕಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ವೃಶ್ಚಿಕ ರಾಶಿ ರಾಶಿಯಾಧಿಪತಿ ಕುಜ ಆಗಿರ್ತಾನೆ. ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ 8ನೇ ಮನೇಲಿ ಇರ್ತಾನೆ. 8ನೇ ಮನೇಲಿದ್ದು, ಯಾಕಂದರೆ ಗ್ರಹಗಳ ಬದಲಾಗ್ತಾನೆ ಇರುತ್ತೆ. 8ನೇ ಮನೇಲಿದ್ದು 9ನೇ ಮನೇಲಿ ಬುಧ ಮತ್ತು ಗುರು ಇರ್ತಾರೆ. ಯಾಕಂದರೆ ಧನಸ್ಥಾನಾಧಿಪತಿ ಗುರು 9ನೇ ಮನೆಗೆ ಬಂದಿರೋದು ತುಂಬ ಒಳ್ಳೆಯ ವಿಷಯ ಅಂತ ಹೇಳುತ್ತೆ. ಯಾವುದೇ ನೀವು ಕೆಲಸ ಕಾರ್ಯ ಹಿಡಿದ್ರೂ ಕೂಡ ಅದು ಪೂರ್ಣ ಆಗಲಿ ಅನ್ನೋ ಒಂದು ಇದರಿಂದ ನೀವು ವೃಶ್ಚಿಕ ರಾಶಿಯವರು ಬೇಡ್ಕೊಳ್ತಾ ಹೋಗಿ. ಯಾಕಂದರೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲೋ ಒಂದು ಕಡೆ ಅಪೂರ್ಣ ಆಗುತ್ತೆ, ಅಂದರೆ ಅರ್ಧಕ್ಕೆ ನಿಂತೋಗುತ್ತೆ. ಆದರೆ ಈ ಒಂದು ದಿನ ನೀವು ಅದಕ್ಕಾಗೆ ಪ್ರೇಯರ್ ಮಾಡ್ಕೊಳ್ಳಿ, ನನ್ನ ಕೆಲಸ ಕಾರ್ಯಗಳು ಪೂರ್ಣ ಆಗಲಿ, ನನಗೆ ಕೆಲಸ ಕಾರ್ಯ ಸಂಪೂರ್ಣವಾಗಿ ಆದಾಗ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ನಿನ್ನನ್ನು ಆಹ್ವಾನ ಮಾಡ್ತೀನಿ ಅಂತ ನೀವೊಂದು ಗೈಡ್ಲೈನನ್ನು ಹಾಕ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ನೋಡಿ 9ನೇ ಮನೇಲಿ ಬುಧ ಮತ್ತು ಗುರು ಇರ್ತಾರೆ, 10ನೇ ಮನೇಲಿ ಸೂರ್ಯ ಕೇತು ಇರ್ತಾರೆ. ವೃಶ್ಚಿಕ ರಾಶಿಯವರು ಯಾವುದೇ ಒಂದು ಸರ್ಕಾರದ ಕೆಲಸದಲ್ಲಿರಲಿ, ರಾಜಕೀಯದಲ್ಲಿರಲಿ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ತಿರಲಿ, ಕೆಲಸದಲ್ಲಿ ತುಂಬ ಚೆನ್ನಾಗಿ ಬೆನಿಫಿಟನ್ನು ನೋಡ್ತೀರಾ. ಕೆಲಸದಲ್ಲಿ ತುಂಬ ಗೌರವವನ್ನು ಕೊಡ್ತಾ ಹೋಗ್ತಾರೆ, ಗೌರವವನ್ನು ನೀಡ್ತಾ ಹೋಗ್ತೀರಾ ನೀವು ಕೂಡ. ಹಾಗಾಗಿ ಶುಕ್ರ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿದ್ದಾನೆ. 12ನೇವನು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿರೋದು ತುಂಬ ಒಳ್ಳೆಯ ವಿಷಯ. ನಿಮ್ಮ ಈ ಹಬ್ಬದ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸದಾ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಇವತ್ತಿನ ದಿನ ಲಾಭಸ್ಥಾನಕ್ಕೆ ಬಂದಿದ್ದಾನೆ, ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಗೆ ಏನು ಬೇಕೋ ಮನಸ್ಸ ಇಚ್ಛೆ ಕೇಳ್ಕೊಳ್ಳಿ, ಮತ್ತು ಕೆಲಸ ಪೂರ್ಣ ಆಗಲಿ ಅಂತ ಕೇಳ್ಕೊಳ್ಳಿ, ಖಂಡಿತ ನಿಮ್ಮ ಕೆಲಸ ಕಾರ್ಯ ನೆರವೇರುತ್ತೆ. ಓಕೆ, ಇನ್ನು ಧನು ರಾಶಿಗೆ ಬಂದರೆ ಹೇಗಿದೆ ಮೇಡಮ್? ಧನಸ್ಸು ರಾಶಿಗೆ ಧನಸ್ಸು ರಾಶಿ ಅಂತ ಬಂದಾಗ ನೋಡಿ, ಧನಸ್ಸು ರಾಶಿಯ ರಾಶಿಯಾಧಿಪತಿ ಗುರು ಬಂದು ಧನಸ್ಸು ರಾಶಿಯವನಾಗಿ ಸುಖಸ್ಥಾನಾಧಿಪತಿಯಾಗಿ 8ನೇ ಮನೆಯಲ್ಲಿ ಬುಧನೊಟ್ಟಿಗೆ ಇರ್ತಾನೆ. ಸಪ್ತಮಾಧಿಪತಿ ಕೂಡ ಬುಧ ಆಗಿರ್ತಾನೆ, 10ನೇ ಮನೆಯವನು ಬುಧ ಆಗಿರ್ತಾನೆ. ಅದರ ಗುರುವಿನೊಟ್ಟಿಗೆ 8ನೇ ಮನೆಯಲ್ಲಿ ಇರ್ತಾನೆ. ಧನಸ್ಸು ರಾಶಿಯವ್ರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಯಾರಿಗೆಲ್ಲ ನಿಂದನೆಗಳು ಬರ್ತಾ ಇದೆ ಧನಸ್ಸು ರಾಶಿಯವ್ರಿಗೆ, ಅಂದರೆ ಅವ್ರು ಮಾಡದೇ ಇರೋ ತಪ್ಪನ್ನು ಅಥವಾ ಅವ್ರ ಬಗ್ಗೆ ಹೀನವಾಗಿ ಎಲ್ಲಾದರೂ ಮಾತಾಡ್ಕೊಳ್ಳೋದು, ಈ ಥರದ್ರಲ್ಲೆಲ್ಲ ಧನಸ್ಸು ರಾಶಿಯವರು ಸ್ವಲ್ಪ ಕಷ್ಟಪಡ್ತಿರ್ತೀರ, ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಧನಸ್ಸು ರಾಶಿಯವರು ಅದಕ್ಕಾಗೆ ನೀವು ದೇವಿಯನ್ನು ಬೇಡ್ಕೊಳ್ಳಿ. ಇವತ್ತಿನ ಒಂದು ಫಲವನ್ನು ಆ ದೇವಿ ನೀಡ್ತಾ ಹೋಗ್ತಾಳೆ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲಿರ್ತಕ್ಕಂಥ ಕಳಂಕ ಎಲ್ಲ ತೊಡೆದು ಹಾಕತ್ತೆ. ಜೊತೆಗೆ ನಿಮಗೆ ಈಗ ಬಂದಿರ್ತಕ್ಕಂಥ, ಯಾಕೆಂದರೆ ಧನಸ್ಸು ರಾಶಿಯವರು ತುಂಬ ಚೆನ್ನಾಗಿದ್ದೀರಾ, ಆದರೆ ಈ ಒಂದು 3 ತಿಂಗಳು ನಿಮಗೆ ಟೈಮ್ ಚೆನ್ನಾಗಿಲ್ಲ. ಆ 3 ತಿಂಗಳು ಕೂಡ ನಿಮ್ಮ ಅದೃಷ್ಟ ನಿಮ್ಮ ಕೈಲಿರೋ ಹಾಗೆ, ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಪಾಸಿಟಿವ್ ಆಗೋ ಹಾಗೆ, ಮತ್ತು ನಿಮ್ಮ ಶತ್ರು ನಾಶಕ್ಕಾಗಿ ಖಂಡಿತ ನೀವು ಬೇಡ್ಕೊಳ್ಳಿ. ಯಾಕಂದರೆ 12ನೇ ಮನೆಗೆ ಗ್ರಹಗಳು ಬಂದಾಗ ಶತ್ರುಗಳು ಜಾಸ್ತಿ
ಜಾಸ್ತಿ ಆಗ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಕೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಓಕೆ, ಇನ್ನು ಮಕರ ರಾಶಿ ಅಂತ ಬಂದರೆ ಹೇಗಿದೆ ಮಕರ ರಾಶಿಯವರಿಗೆ? ಮಕರ ರಾಶಿ ಅಂತ ಬಂದಾಗ 2ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಶನಿ, ತುಂಬ ಎಕ್ಸಲೆಂಟ್ ಅಂತ ಹೇಳ್ಬೋದು. ಜೊತೆಗೆ 6ನೇ ಮನೆಯಲ್ಲಿ ಕುಜ ಬರ್ತಾನೆ. ಯಾಕಂದರೆ ಸುಖಸ್ಥಾನಾಧಿಪತಿ 6ನೇ ಮನೆಗೆ ಬಂದಾಗ ಕೋಪ, ಜಗಳ, ಮನಸ್ತಾಪ ಮನೆಯಲ್ಲಿ, ಕುಟುಂಬದಲ್ಲಿ ಇದೆಲ್ಲವೂ ಕೂಡ ಹೇಳ್ತಾ ಹೋಗುತ್ತೆ. ಆದರೆ ಈ ಒಂದು ಹಬ್ಬದ ದಿನ ಯಾವುದೇ ಕೋಪ ಮಾಡ್ಕೊಳ್ದಿರ, ಯಾವುದೇ ಮನಸ್ತಾಪ ಇಲ್ದಿರ, ಖಂಡಿತ ಎಲ್ಲರ ಹತ್ರನೂ ಖುಷಿಯಿಂದ ಇದ್ದು ಹಬ್ಬವನ್ನು ಆಚರಣೆ ಮಾಡಿ ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ದೇವಿಯಲ್ಲಿ ಬೇಡ್ಕೊಳ್ಳಿ. ಜೊತೆಗೆ ನೋಡಿ, 7ನೇ ಮನೇಲಿ ಬುಧ ಮತ್ತು ಗುರು ಇರ್ತಾರೆ. ಬಟ್ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಲೈಫ್ ಆಗಿರ್ಬೋದು, ಯಾವಾಗಲೂ ಹಿಂಗೆ ಸುಖ ಶಾಂತಿಯಿಂದ ಇರಲಿ ಅಂತ ಕೇಳ್ಕೊಳ್ಳಿ. ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ನೆಮ್ಮದಿ ಮುಖ್ಯ ಆಗಿರುತ್ತೆ. ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಮಕರ ರಾಶಿಯವರು ಕೇಳ್ಕೊಳ್ಳಿ, ಖಂಡಿತ ದೇವಿ ಒಲಿತಾಳೆ. ಜೊತೆಗೆ ನೋಡಿ, 9ನೇ ಮನೆಯಲ್ಲಿ ಮತ್ತು ಸೂರ್ಯ, 8ನೇ ಮನೆಯಲ್ಲಿ ಸೂರ್ಯ ಕೇತು ಇರ್ತಾರೆ. ನಿಮ್ಮ ಕೋರ್ಟು ಕೇಸ್ ಯಾವುದಾದ್ರೂ ಇದ್ದರೆ ಖಂಡಿತ ಅದು ಕೂಡ ಎಲ್ಲ ಒಂದು ಕಡೆ ನಮಗೆ ಯಾವುದು ಅಡೆತಡೆಗಳಾಗ್ದಿರ ನಮ್ಮ ಕೆಲಸ ಕಾರ್ಯ ಪೂರ್ಣ ಆಗಲಿ ಅಂತ ಕೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಓಕೆ, ಇನ್ನು ಕುಂಭರಾಶಿ ಅಂತ ಬಂದರೆ ಕುಂಭರಾಶಿಯವರಿಗೆ ಹೇಗಿದೆ ಮೇಡಮ್? ಕುಂಭರಾಶಿಯವರಿಗೆ ನೋಡಿ, 2ನೇ ಮನೇಲಿ ಶನಿ ಇರ್ತಾನೆ, ರಾಶಿಯಾಧಿಪತಿ ರಾಶಿಯಲ್ಲಿ ರಾಹು ಇರ್ತಾರೆ. ಸ್ವಲ್ಪ ಮಾತು ಜಾಸ್ತಿ ಆಗಿರುತ್ತೆ. ಆದರೆ 6ನೇ ಮನೇಲಿ ನೋಡಿ, ಕುಂಭರಾಶಿಯವರಿಗೆ 5ನೇ ಮನೇಲಿ ಕುಜ ಇರ್ತಾನೆ. 3ನೇ ಮನೆ ಕುಜ 5ನೇ ಮನೆಗೆ ಬಂದಾಗ ಮಕ್ಕಳ ಹತ್ರ ತುಂಬ ಚೆನ್ನಾಗಿರ್ತೀರಿ ಅಂತ ಹೇಳ್ಬೋದು. ಮಕ್ಕಳ ವಿಷಯವಾಗಿ ಕೇಳ್ಕೊಳ್ಳಿ, ಅವರ ಒಂದು ಯಶಸ್ಸನ್ನು ಕೇಳ್ಕೊಳ್ತಾ ಹೋಗಿ. ಜೊತೆಗೆ ನನ್ನದು ಯಾವತ್ತು ಬುಧನ ನಕ್ಷತ್ರ ಆಗಿರೋದ್ರಿಂದ ಲಕ್ಷ್ಮಿ ಸರಸ್ವತಿಯಾಗಿ ಕೂಡ ಇರ್ತಾಳೆ ಅಂತ ಹೇಳಿದೆ. ಜೊತೆಗೆ 6ನೇ ಮನೆಯಲ್ಲಿ ಬುಧ ಮತ್ತು ಗುರು 6ನೇ ಮನೇಲಿರೋದ್ರಿಂದ ಎಲ್ಲ ಒಂದು ಕಡೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಇದರಲ್ಲಿ ಸ್ವಲ್ಪ ಕಾಂಟ್ರವರ್ಸೀಸ್ ಇರುತ್ತೆ, ಅಥವಾ ಅಡೆತಡೆಗಳು, ಸ್ವಲ್ಪ ಕೋಪ ತಾಪಗಳಿರುತ್ತೆ. ಅದು ಕೂಡ ಕ್ಲಿಯರ್ ಆಗುತ್ತೆ. ಅದು ಕೂಡ ಯಾರ ಜೊತೆ ಜಗಳ ಆಡದೆ ಇರೋ ಥರ ತುಂಬ ಚೆನ್ನಾಗಿ ನನ್ನನ್ನು ಕಾಪಾಡುವಂಥ ದೇವಿಯಲ್ಲಿ ಬೇಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ. ಸಪ್ತಮದಲ್ಲಿ ಸೂರ್ಯ ಕೇತು ಇದ್ದಾಗ ಎಲ್ಲ ಒಂದು ಕಡೆ ನಿಮ್ಮ ಮನೆಯಲ್ಲಿ ಏನೇ ಮನಸ್ತಾಪ ಇದ್ದರೂ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಎಲ್ಲ ಒಂದು ಕಡೆ ಮನಸ್ತಾಪ ಇದ್ದರೂ ಕೂಡ ಆ ಮನಸ್ತಾಪ ಹೋಗಲಿ ಅಂತ ನಿಮ್ಮ ಇಗೋವನ್ನು ಬಿಟ್ಟು ಒಬ್ಬರನ್ನೊಬ್ಬರನ್ನ ಮಾತಾಡೋಕ್ಕೆ ಶುರು ಮಾಡಿ, ಖಂಡಿತ ಅದೆಲ್ಲ ಒಂದು ಕಡೆ ಕಂಟಿನ್ಯೂ ಆಗುತ್ತೆ. ದೇವಿ ಅಸ್ತು ಅಂತ ಹೇಳ್ತಾಳೆ ಅಂತ ಹೇಳ್ಬೋದು. ಜೊತೆಗೆ 8ನೇ ಮನೆ ಶುಕ್ರ ಇರ್ತಾನೆ. 8ನೇ ಮನೇಲಿ ಶುಕ್ರ ಇದ್ದಾಗ ಕೆಲವೊಂದು ಸತಿ ನಿಮ್ಮ ಆಗದೇ ಇರೋರು ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ಅದು ಕೂಡ ಎಲ್ಲೋ ಒಂದು ಕಡೆ ಹೊರಗಡೆ, ಅದು ಕೂಡ ನಿಮ್ಮಿಂದ ಹೊರಗಡೆ ಆಗಲಿ ಅಂತ ಕೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಕಡೆಯ ರಾಶಿಗೆ ಬಂದರೆ ಮೀನರಾಶಿ ಹೇಗಿದೆ ಮೇಡಮ್? ಮೀನರಾಶಿಯವರಿಗೆ ಎಕ್ಸಲೆಂಟ್ ಅಂತ ಹೇಳಿದೆ. ಆದರೆ ರಾಹು 12ನೇ ಮನೇಲಿ ಇರ್ತಾನೆ, ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಜೊತೆಗೆ ಕುಜ 4ನೇ ಮನೇಲಿ, 5ನೇ ಮನೇಲಿ ಬುಧ ಗುರು ಇರ್ತಾರೆ, 6ನೇ ಮನೇಲಿ ಸೂರ್ಯ ಕೇತು. 6ನೇ ಮನೇಲಿ ಸೂರ್ಯ ಕೇತು ಇರೋದ್ರಿಂದ ಸ್ವಲ್ಪ ಕೋರ್ಟು ಕೇಸು ತೊಂದರೆಗಳು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ, ಯಾಕಂದರೆ ಅದನ್ನೊಂಚೂರು ನಿಮಗೆ ಯಾವುದು ತೊಡಕಿದೆ ಅನ್ನೋದ್ರ ಬಗ್ಗೆ ನಿಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನೀವು ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಬಟ್ 4ನೇ ಮನೇಲಿ ಕುಜ ಧನಸ್ಥಾನಾಧಿಪತಿ ಕುಜ ಸುಖಸ್ಥಾನಕ್ಕೆ ಬಂದಿರೋದ್ರಿಂದ ಖಂಡಿತ ಯಾರೆಲ್ಲ ಮೀನರಾಶಿಯವರು ಮನೆ ಕಟ್ಟಿಲ್ಲ ಅವರಿಗೆಲ್ಲ ಮುಂದಿನ ವರ್ಷದಲ್ಲಿ ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಈ ಥರ ಒಂದು ಯೋಗವನ್ನು ನೋಡ್ತಾ ಹೋಗ್ತೀರಿ ಅಂತ ಹೇಳ್ತೀನಿ. ಜೊತೆಗೆ ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ ಖಂಡಿತ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಶುಭ ಕಾರ್ಯ, ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಮೀನರಾಶಿಯವರಿಗೆ. ಅದ್ರ ಬಗ್ಗೆನೂ ನೀವು ದೇವರಲ್ಲಿ ಕೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಎಸ್ ಮೇಡಮ್, ಹಬ್ಬದ ಮಹತ್ವದ ಜೊತೆಗೆ ಎಲ್ಲ ರಾಶಿಗಳ ಶುಭ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ನೋಡಿ, ಇವತ್ತಿನ ಹಬ್ಬ ತುಂಬ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ಈ ಹಬ್ಬದ ವಾತಾವರಣನೇ ಇರಲಿ, ಸದಾ ಕಾಲ ಎಲ್ಲರೂ ನಗನಗ್ತಾ ಸಂತೋಷವಾಗಿ ಹಬ್ಬದ ರೀತಿ ಇವತ್ತು ಹೇಗಿದ್ದೀರೋ ಹಾಗೇ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಲಕ್ಷ್ಮಿ ಮತ್ತು ಸರಸ್ವತಿಯಾಗಿ ಸಕಲ ಸಂಪತ್ತು, ಐಶ್ವರ್ಯ ಮತ್ತು ಧೈರ್ಯ, ಕೆಲಸವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.